ಎಸ್ ಡಾಕ್ಟ್ರೆ, ಬರ್ತೀನಿ ನಾನು ನಿಮ್ಮ ಹತ್ರ. ರಾಘವೇಂದ್ರ ಅವರ ರೈಟ್ ಟು ಎಜುಕೇಶನ್ ಎಲ್ಲ ಮಕ್ಕಳ ಹಕ್ಕು, ಬಟ್ ರೈಟ್ ಟು ಎಜುಕೇಶನ್ ಅನ್ನು ಮಾತ್ರ ಫೋಕಸ್ ಮಾಡ್ತಾ ಇದೀವಿ. ಎಜುಕೇಶನ್ ಸಿಸ್ಟಮ್ ಒಳಗೆ ಹೋದಾಗ ಅವನಿಗೆ ಬೇಕಾಗಿರೋ ಸೂಕ್ತವಾದ ಪರಿಸರ ಸಿಗ್ತಾ ಇಲ್ಲ, ಅದು ಕೂಡ ಆ ಮಗುವಿನ ಹಕ್ಕು ಅಂತ ನಾವು ಯಾಕೆ ಯಾರು ಯೋಚನೆ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ ನಿಮಗೆ? ಅಲ್ಲ, ಈಗ ಎಜುಕೇಷನ್ ಅನ್ನೋದು, ಶಿಕ್ಷಣ ಅನ್ನೋದು ಎಲ್ಲದ ಹಕ್ಕು. ಪೋಷಕರಿಗೂ ಆ ಒಂದು ಆತಂಕ ಇರುತ್ತೆ, ನನ್ನ ಮಗ ಚೆನ್ನಾಗಿ ಓದಲಿ ಅಂತ. ಆದರೆ ಇವತ್ತು ನೋಡಿ, ಎಷ್ಟು ಖಾಸಗಿ ಶಾಲೆಯ ಸುತ್ತಮುತ್ತ ಈ ಒಂದು ಡ್ರಗ್ಸ್ ಇರ್ಬೋದು, ಏನು ಅಫೀಮ್ ಇರ್ಬೋದು, ಈ ರೀತಿಯ ಒಂದು ಸಪ್ಲೈಗಳಾಗ್ತಾಯಿದೆ. ಇವತ್ತೆಲ್ಲೋ ಒಂದು ಕಡೆಗೆ ನಮಗೆ ಒಂದು ಅನುಮಾನ ಮೂಡ್ತಾ ಇದೆ. ಕೆಲವೊಂದು ಶಾಲೆಗಳಲ್ಲಿ ಏನು ಇವತ್ತು ಅವರಿಗೆ ದುಡ್ಡು ಬಂದರೆ ಸಾಕು, ಇವತ್ತು PG ನಾನು 5,000 ತೊಗೊಂಡೆ ಅಂದರೆ ಇನ್ನೊಬ್ಬನ 50,000 ತೊಗೊತಾನೆ. ಈ ಡ್ರಗ್ಸ್ ಮಾಫಿಯಾದಲ್ಲಿ ಯಾಕೆ ಕೆಲ ಶಾಲೆಗಳು ಇನ್ವಾಲ್ವ್ ಆಗಿರಬಾರ್ದು ಅಂತ ಯಾಕಂದ್ರೆ ಡೌಟ್ ಆಗ್ತಾ ಇದೆ. ನೋಡಿ, ಅಲ್ಲಲ್ಲ ನಮಗೆ ನೋಡಿ ಏನು ಹೇಳ್ತಾ ಇದ್ದೇವೆ, ಯಾಕಾಗಿ ಆರೋಪ ಅಲ್ಲ ರೀ, ಇದು ಸತ್ಯ ಹೇಳ್ತಾ ಇದ್ದೇನೆ. ಸತ್ಯ ಕೇಳಿ ಒಂದು ನಿಮಿಷ. ಆರೋಪ ಅಂದ್ರೆ ನಾನೇನು ಮಾಡಕ್ಕಾಗಲ್ಲ. ಆದ್ರೆ ಶಾಲೆಗಳಲ್ಲಿ ಇವತ್ತು ಯಾಕೆ ಸರ್ಕಾರಿ ಶಾಲೆ ಮಕ್ಕಳು ಇವತ್ತು ಡ್ರಗ್ಸ್ ತಗೊಂತ ಇಲ್ಲ? ಯಾಕೆ ಸರ್ಕಾರಿ ಶಾಲೆ ಮಕ್ಕಳು ಅಲ್ಲ? ನಾನು ತುಂಬಾ ಇಂಟರಪ್ಟ್ ಮಾಡಲ್ಲ, ಅಂಡ್ ಈ ವಿಚಾರ ಪೊಲ್ಯೂಟ್ ಆಗಕ್ಕೂ ನಾನು ಆಸ್ಪದ ಮಾಡ್ಕೊಳ್ಳಲ್ಲ. ಸತ್ಯ ಹೇಳಲ್ಲ ಅಂದ್ರೆ ಮತ್ತೆ ಏನು ಮಾತಾಡೋಣ? ಮುಂದಕ್ಕೆ ನಾವು ಏನ್ ಹೇಳ್ತಾ ಇರೋದು ಕೇಳಿಸ್ಕೊಳ್ಳೋಣ ಅಂದ್ರೆ ಸಾರಿ ಟು ಇಂಟರಪ್ಟ್. ಒನ್ ಸೆಕೆಂಡ್, ಇದು ಪೊಲಿಟಿಕಲ್ ಡಿಬೇಟ್ ಅಲ್ಲ, ಇದು ನಾನು ಹೇಳ್ತಾ ಇರೋದು ಯಾಕೆ ಡ್ರಗ್ಸ್ ಗಳನ್ನ ತಗೊಂಡು ಇವತ್ತು ನಾನು ಹೇಳ್ತಾ ಇರೋದು ಕೇಳಿ. ಯಾಕೆ ಖಾಸಗಿ ಶಾಲೆ ಇವತ್ತು ಪೊಲ್ಯೂಟ್ ಆಗಿರೋದು ಹೌದು, ಯಾವುದು ಶಾಲೆ ಒಳಗಡೆ ಅಂತ ಹೇಳಿಲ್ಲ, ಖಾಸಗಿ ಶಾಲೆಯ ಸುತ್ತಮುತ್ತಗಳಲ್ಲಿ ಯಾಕೆ ಡ್ರಗ್ಸ್ ಸಪ್ಲೈ ಇದೆ ಅದನ್ನ ಯಾಕೆ ಶಿಕ್ಷಣ ಇಲಾಖೆ ಅದನ್ನ ತನಿಖೆ ಮಾಡ್ತಲ್ಲ. ಆಮೇಲೆ ಆ ಒಂದು ಶಾಲೆಯ ಮುಖ್ಯಸ್ಥರು ಈ ತರ ಇದೆ ಅಂತ ಹೇಳಿ ಯಾಕೆ ಇಲ್ಲಿವರೆಗೆ ಎಷ್ಟು ಜನ ಕಂಪ್ಲೇಂಟ್ ಮಾಡಿದ್ದಾರೆ ನಮ್ಮ ಶಾಲೆ ಸುತ್ತಮುತ್ತ ಇದೆ ಅಂತ? ಏನಾದ್ರು ಆತರ ಉದಾಹರಣೆಗಳಿದೆ ಅಂತ ನಾನು ಹೇಳ್ತಾ ಇರೋದು. ರಾಘವೇಂದ್ರ ಅವರೇ, ಒಂದ್ ಸೆಕೆಂಡ್, ಇಲ್ಲ ನೀವೊಂದು ಬ್ರೀತಿಂಗ್ ಸ್ಪೇಸ್ ತಗೊಳ್ಳಿ, ಅದ್ರ ಬಗ್ಗೆ ಬರ್ತೀನಿ. ಡ್ರಗ್ಸ್ ನ ಇಲ್ಲಿ ಆಡ್ ಮಾಡೋದೇ ಬೇಡ. ಮೊನ್ನೆ ತಾನೇ ನಾಗರಬಾವಿಯಲ್ಲಿ PUC ಸೆಕೆಂಡ್ ಇಯರ್ ಓದ್ತಾ ಇರೋ ಹುಡುಗ ನೀಡಾಕೊಂತ ಯಾಕೆ ಅಂತ ಕೇಳಿದ್ರೆ ಸೈಬರ್ ನೋಡಿ, ಆಮೇಲೆ ಸೈಬರ್ ಕ್ರೈಮ್ ಬೇರೆ. ಈಗ ನೋಡಿ, ಇಲ್ಲ ಒಂದ್ ಸೆಕೆಂಡ್, ನೀವ್ ಹೇಳಕ್ ಬಿಟ್ಟಿರ ಅಂದ್ರೆ ನಾವೇನ್ ಮಾತಾಡ್ಬೇಕು? ನಮ್ ಇಷ್ಟ, ನೀವ್ ಹೇಳಿದ್ದೆ ನಾನು ಹೇಳ್ಬೇಕು ಅಂದ್ರೆ ಮತ್ತೆ ಯಾಕೆ ಬರ್ಬೇಕು ನಾವಿಲ್ಲಿಗೆ? ಅಲ್ಲ ರೀ ಮೇಡಮ್ ಅವರ, ಈಗ ಯಾಕೆ ಅಂದ್ರೆ ಅದು ನೋಡಿ, ಒಬ್ಬ ಹುಡುಗ ನೇಣ್ ಹಾಕೊಂಡು ಸತ್ತೋದ ಅಂದಾಗ ಏನು ಸ್ಟಾಪ್ ಮಾಡ್ಬೇಕು? ಯಾಕೆ ಕರೀತೀರಾ ನೀವು? ಮತ್ತೆ ನಾವು ಹೇಳಿದ್ ಹೇಳಕ್ ಬರಲ್ಲ ಅಂದ್ರೆ ಇದು ಪೊಲಿಟಿಕಲ್ ಡಿಬೇಟ್ ಅಲ್ಲ. ಮಕ್ಕಳ ಬಗ್ಗೆ ಇವಾಗ ಡ್ರಗ್ಸ್ ತಗೊಂತಿಲ್ವಾ ಮಕ್ಕಳು? ತಗೊಂಡು ಸೂಸೈಡ್ ಮಾಡ್ಕೊಂಡಿಲ್ವಾ ಮಕ್ಕಳು? ಬೇಡ ಬೇಕಾದ್ರೆ ಒಂದ್ ನಿಮಿಷ ಸರ್, ನಾನು ನೀವೊಂದು ಬ್ರೀತಿಂಗ್ ಸ್ಪೇಸ್ ತಗೊಳ್ಳಿ ದಯವಿಟ್ಟು. ಯಾವ್ದನ್ನ ಎಲ್ಲೆಲ್ಲೋ ಆಡ್ ಮಾಡ್ಬಿಡಿ. ಇದು ಮಕ್ಕಳು ಸಾವಿಗೆ ಶರಣಾಗ್ತಾ ಇರೋದ್ರ ಬಗ್ಗೆ ವಿಚಾರ, ಪೊಲಿಟಿಕಲ್ ಡಿಬೇಟ್ ಅಲ್ರಿ. ಒಂದ್ ಸೆಕೆಂಡ್ ತಡೀರಿ. ಯಾವ್ದೋ ಅನಾವಧಿ ಕರೆಗಳು ಬಂದ್ಬಿಟ್ಟು ಸಾಯ್ತಾ ಇದ್ದಾರೆ. ಪ್ಲೀಸ್, ಅದು ನಮ್ಮ ಇದೆ ಎಷ್ಟೋ ಪೊಲೀಸ್ ಎನ್ಕ್ವೈರಿ ನೋಡಿ ಹೋಗಿ ಕಂಪ್ಲೇಂಟ್ಗಳಾಗಿದೆ. ಇದು ಸೂಕ್ಷ್ಮ ವಿಚಾರ. ತಂದೆ ತಾಯಿ ಕರೆಕ್ಟ್ ಮೇಡಮ್. ಈಗ PUC ಸೆಕೆಂಡ್ ಇಯರ್ ಓದ್ತಾ ಇರೋ ಹುಡುಗ ಸೂಸೈಡ್ ಮಾಡ್ಕೊಂಡು ಸಾಯಕ್ ಕಾರಣ ಒಬ್ಬ ಸೈಬರ್ ಕ್ರೈಮ್. ಒಂದು ಫೋನ್ ಬರುತ್ತೆ ಅವರಿಗೆ, ಯಾವ್ದೋ ವಿಡಿಯೋ ಕಾಲ್ ಬರುತ್ತೆ. ಒಂದ್ ಸೆಕೆಂಡ್, ಅದು ಸಾವಲ್ವ? ಹಾಗಾದ್ರೆ ನಾನು ಈ ಹೋಲಿಕೆ ಎಷ್ಟರ ಮಟ್ಟಿಗೆ ಸೂಕ್ತನೋ ಇಲ್ವೋ ಗೊತ್ತಿಲ್ಲ. ಗೌರ್ಮೆಂಟ್ ಸ್ಕೂಲಿಗೆ ಹೋಗೋ ಮಕ್ಕಳು ಯಾವಾಗ್ಲೂ ಸ್ಟ್ರಾಂಗ್ ಆಗಿರ್ತವೆ ಅಂತ ಜನರಲೈಸ್ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ಸ್ಟ್ರಾಂಗ್ ಆಗಿರ್ತವೆ, ಆಟದಲ್ಲೂ ಹೌದು, ಊಟದಲ್ಲೂ ಹೌದು, ಓದಿಂದ್ರಲ್ಲೂ ಹೌದು ಅಂತ. ಅಂಡ್ ಈ ಸುದ್ದಿಗಳು ಕೇಳ್ತಾ ಇದೀವಲ್ಲ, ಮಕ್ಕಳು ಆತ್ಮಹತ್ಯೆಗೆ ಸರೆಂಡರ್ ಆಗ್ತಾ ಇದ್ದಾರೆ ಅಂತ, ಆಲ್ಮೋಸ್ಟ್ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳು ಬರ್ತಾ ಇದೆ. ಅಂದ್ರೆ ಸೊ ಎಜುಕೇಶನ್ ಸಿಸ್ಟಮ್ ಪ್ರೈವೇಟ್ ಸ್ಕೂಲಲ್ಲಿ ಸಿಗ್ತಾ ಇರೋದು ಬದಲಾಗಬೇಕಾಗಿದೆ. ಟೀಚರ್ಸ್ ಟ್ರೈನಿಂಗ್ ಬದಲಾಗಬೇಕಾಗಿದೆ. ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಸ್ಟ್ರಾಂಗ್ ಆಗಿದ್ದಾರೆ ಅನ್ನೋದನ್ನ ಒಪ್ಕೋಬೇಕು. ಹಾಗೆ ಪ್ರೈವೇಟ್ ಸ್ಕೂಲ್ನಲ್ಲಿ ಮಕ್ಕಳು ವೀಕ್ ಆಗ್ತಾ ಇರೋದು ಕಾರಣ ಏನು ಅಂತ ಟೀಚರ್ಸ್ಗಳು ತಿಳ್ಕೋಬೇಕು, ಎಜುಕೇಶನ್ ಸಿಸ್ಟಮ್ ಕೂಡ ತಿಳ್ಕೋಬೇಕು. ಇದು ನನ್ನ ಪ್ರಶ್ನೆ. ಏನಂತೀರಿ ಸರ್? ಖಂಡಿತ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಜೀವನವನ್ನು ಮಾಡೋದ್ರ ಬಗ್ಗೆ ಕಲಿಸ್ತಾ ಇದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಎಲ್ಲೋ ಒಂದು ಕಡೆ ಏನಾಗ್ತಾ ಇದೆ ಅಂತಂದರೆ, ಇದಿಲ್ಲದೆ ಇದ್ರೆ ಅಥವಾ ಅದಿಲ್ಲದೆ ಇದ್ರೆ ಜೀವನನೇ ಇಲ್ಲ ಅನ್ನೋದನ್ನು ಕಲಿಸ್ತಾ ಇದ್ದಾರೆ. ಅದನ್ನು ನಾನು ಒಪ್ಕೊಳ್ತೀನಿ ಹೇಳ್ತಾರೆ. ಇದರ ಜೊತೆಯಲ್ಲಿ ಈಗ ತಾವಾಗಲೇ ರಾಘವೇಂದ್ರ ಅವ್ರಿಗೂ ಒಂದು ಪ್ರಶ್ನೆ ಕೇಳಿದ್ರಿ. ಈ ಏನು ರೈಟ್ ಟು ಎಜುಕೇಷನ್ ಆ್ಯಕ್ಟ್ ಪ್ರಕಾರ ಆ ಮಕ್ಕಳಿಗೂ ಕೂಡ ಎಲ್ಲೋ ಒಂದು ಕಡೆ ಇದೇ ರೀತಿ ಬಾಳ್ವೆ ಮಾಡಬೇಕು, ಇದೇ ರೀತಿ ನಾನು ಶಿಕ್ಷಣದಲ್ಲಿ ಮುಂದುವರ್ಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೂ ಅದೊಂದು ರೈಟ್ಸ್ ಇದೆ ಅಲ್ವಾ? ಇದೇ ಪರ್ಪಸ್ಸಿಗೆ ನ್ಯಾಷನಲ್ ಚೈಲ್ಡ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿ, ಸ್ಟೇಟ್ ವೈಡು ಚೈಲ್ಡ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯನ್ನು ಮಾಡಿರ್ತಕ್ಕಂಥದ್ದು. ಇವತ್ತಿನ ದಿನ ಭಾಳ ದುರ್ವಿಧಿ ಅಂತಂದರೆ, ಚೈಲ್ಡ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯಲ್ಲಿ ನಾನು ನಿಮ್ಮ ಚಾನಲ್ಲು ಮತ್ತು ನಿಮ್ಮ ಮಾಧ್ಯಮಗಳಲ್ಲಿ ಎಲ್ಲ ನೋಡಿದೆ, ಬಿಸ್ನೆಸ್ ಪರ್ಸನ್ಸನ್ನು ಕರ್ಕೊಂಬಂದು ಚೈಲ್ಡ್ ರೈಟ್ಸ್ ಕಮಿಷನ್ಗೆ ಚೇರ್ಮನ್ ಮಾಡಿಟ್ಟಿದ್ದಾರೆ. ಇಷ್ಟೆಲ್ಲ ಮಕ್ಕಳದು ಅನಾಹುತಗಳಾಗ್ತಾ ಇದೆ. ಮೊನ್ನೆ ಕ್ಯಾಬ್ ಜಮೀನಿದು ಒಂದು ಅನಾಹುತಗಳಾಯಿತು. ಇವೆಲ್ಲ ಕೇಳಲಿಕ್ಕೆ ಚೈಲ್ಡ್ ರೈಟ್ಸ್ ಕಮಿಷನ್ ಎಲ್ಲಿದೆ? ಅಲ್ಲಿ RTEದು ಒಂದು ವಿಂಗೇ ಇದೆ,
ರೈಟ್ ಟು ಎಜುಕೇಷನ್ ಆ್ಯಕ್ಟ್ ರಿಲೇಟೆಡನ್ನು ಪರಿಪಾಲನೆ ಮಾಡ್ತಕ್ಕಂಥ ಒಂದು ವಿಂಗ್ ಇದೆ. ಅವ್ರಿಗೆ ಇಟ್ಸ್ ಎ ಕ್ವಾಸಿ ಜುಡಿಷಿಯಲ್ ಬಾಡಿ. ಅವರು ಸರ್ಕಾರದ BEOಗಳಿರ್ಬೋದು, DDPI ಇರ್ಬೋದು, ಶಿಕ್ಷಣ ಸಂಸ್ಥೆಗಳಿರ್ಬೋದು, ಎಲ್ಲರನ್ನೂ ಕೂಡ ಅವ್ರು ಪನಿಷ್ ಮಾಡೋಂಥ ಅಧಿಕಾರ ಇಲ್ಲ, ಕ್ರಾಸ್ ವೆರಿಫೈ ಮಾಡಿ ರಿಪೋರ್ಟ್ ಕೊಡ್ತಕ್ಕಂಥ ಎಲ್ಲ ಅಧಿಕಾರಗಳು ಅವ್ರು ಕೊಟ್ಟಿದ್ದಾರೆ. ಇವತ್ತು ನೋಡಿ, ದುರದೃಷ್ಟವಶಾತ್ ಆ ಇಡೀ ಸಂಸ್ಥೆ ನಿದ್ದೆ ಮಾಡ್ತಾ ಇದೆ ಅಂತ ಹೇಳೋದಕ್ಕೆ ನಾನು ಘಂಟಾಘೋಷವಾಗಿ ನಿಮ್ಮ ಸಂಸ್ಥೆ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇವತ್ತಿನ ದಿವಸ ಮಕ್ಕಳಲ್ಲಿ ದಯವಿಟ್ಟು ಪಾಲಕ ಪೋಷಕರಲ್ಲೂ ನಾನು ವಿನಂತಿ ಮಾಡ್ಕೊಳ್ತೇನೆ. ನೀವೇನು ಇವತ್ತಿನ ದಿವಸ ಕೆಲವು ಪ್ರತಿಷ್ಠಿತ ಶಾಲೆಗಳಿಗೆ ನೀವು ಹಾಕಬೇಕಂತೇಳಿ ಭಾಳ ಹಪಹಪಿ ಅಂತ ಪದ ಯೂಸ್ ಮಾಡ್ಬೋದು, ಇವಾಗ ತಪ್ಪಾಗತ್ತೆ. ಆದ್ರೆ ಅಲ್ಲ, ತುಡಿತದಿಂದ, ಬಹಳ ಮಾನಸಿಕ ತುಡಿತದಿಂದ ಹೇಗಾದ್ರೂ ಮಾಡಿ, ಸಾಲನಾದ್ರೂ ಮಾಡಿ ನಾನು ಕಾರ್ಪೊರೇಟ್ ಶೈಲಿಯ ಶಾಲೆಗಳಿಗೆ ಸೇರಿಸಬೇಕು, ಬಹುದೂರ ಶಾಲೆಗಳಿಗೆ ಸೇರಿಸಬೇಕು, ಇವೆಲ್ಲವನ್ನು ಬಿಟ್ಟು ಮನೆಯ ಅಕ್ಕಪಕ್ಕದಲ್ಲಿ ಸ್ವಲ್ಪ ಸ್ಟ್ರೈನ್ ಕಮ್ಮಿ ಆಗಲಿ, ಮಕ್ಕಳು ಮನೆಗೆ ಬೇಗ ಬರೋ ಹಂಗಾಗ್ಲಿ. ಇಲ್ಲ ನೀವು ಅಕಸ್ಮಾತ್ ಮಕ್ಕಳು ರಜಾ ಹಾಕ್ತಾರ ಸ್ಕೂಲಿಗೆ, ಬಿಡಿ, ನಥಿಂಗ್ ವಿಲ್ ಹ್ಯಾಪನ್. ಯಾವ ಭೂಕಂಪನೂ ಆಗೋಗಲ್ಲ. ಮಕ್ಕಳು ಮನೇಲಿ ಒಂದಿನ ರಜಾ ಹಾಕಿದ್ರೆ ನೀವು ರಜಾ ಹಾಕಿ ಮನೇಲಿ ಕೂತ್ಕೊಂಡು ಮಕ್ಕಳ ಜೊತೆ ಆಟಾಡಿ. ಟೀಚರ್ಸು ಅಷ್ಟೇ, ಪ್ಲೀಸ್ ಡು ನಾಟ್ ಕಂಪೆಲ್ ದಮ್. ಏನಾದರೂ ಅಕಸ್ಮಾತ್ ಮಕ್ಕಳು ರಜಾ ಹಾಕ್ತಾರ, ಇಟ್ಸ್ ಓಕೆ. 75% ಅಟೆಂಡೆನ್ಸು ಕಾನ್ಸ್ಟಿಟ್ಯೂಷನಲ್ಲಿ ಸರ್ಕಾರನೇ ಕೊಟ್ಟಿದೆ. 25% ಯು ಕ್ಯಾನ್ ಟೇಕ್ ಎ ಬ್ರೇಕ್. ಏನು ಹುಷಾರಿಲ್ಲದೆ ಇದ್ರೆ ಮತ್ತೊಂದು ಅಥವಾ ರಜಾ ಬೇಕಿತ್ತು ಮಾಡಲಿ. ಡು ನಾಟ್ ಮೇಕ್ ಕಂಪಲ್ಷನ್. ಒಂಥರ ಶಾಲೆಯಲ್ಲಿ ಮಕ್ಕಳು 10ನೇ ತರಗತಿವರೆಗೂ ಮಿಲಿಟರಿ ಸಿಸ್ಟಮಲ್ಲಿ ಕಲಿಯುವಂಥದ್ದು ಕಲಿಕೆ ಅಲ್ಲ. 10ನೇ ಕ್ಲಾಸ್ ಆದಮೇಲೆ ಅವ್ರಿಗೆ ಗೊತ್ತಿರುತ್ತೆ ಪ್ರೊಫೆಷನಲಿ ನಾನು ಹೇಗೆ ಬೆಳಿಬೇಕು ಅಂತ. ಎಲ್ಲೋ ಒಂದು ಕಡೆ ಮಾನಸಿಕವಾಗಿ ಪ್ರಬುದ್ಧರಾಗಿರ್ತಾರೆ. ಒಂದು 15-18 ವರ್ಷ ಆದ ತಕ್ಷಣ ಅವರಿಗೆ ಯಾವ ಕೋರ್ಸನ್ನು ನಾನು ಆಯ್ಕೆ ಮಾಡ್ಕೋಬೇಕು, ಅದಕ್ಕೆ ನಾನು ಹೇಗೆ ಕಲಿಬೇಕಾಗ್ತದೆ ಅಂತ ಅವ್ರಿಗೆಲ್ಲ ಅದ್ರ ಬಗ್ಗೆ ಅರಿವಿರ್ತದೆ. ಬಟ್ 10ನೇ ಕ್ಲಾಸ್ವರೆಗೂ ಮಕ್ಕಳಾಗಿ ಬಿಡಿ ಅಂತ ಪಾಲಕ ಪೋಷಕರಲ್ಲಿ ಮತ್ತು ಶಿಕ್ಷಣ ಸಂಸ್ಥೆ ಮತ್ತು ಶಿಕ್ಷಕರಲ್ಲಿ ನಾನು ಕೇಳ್ಕೊತೆ. ಮಕ್ಕಳಾಗಿ ಬೆಳೆಯಕ್ಕೆ ಬಿಡಿ ಅಂತ. ಈವನ್ ಸರ್ಕಾರಕ್ಕೂ ಕೂಡ ದಯವಿಟ್ಟು ನಿಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡ್ತೀನಿ. ಈ ವರ್ಷ ಪಬ್ಲಿಕ್ ಎಕ್ಸಾಮ್ ಇಡ್ತೀವಿ ಪ್ರತಿಷ್ಠೆಗೆ, ಮುಂದಿನ ವರ್ಷ ಇಲ್ಲ ಪಬ್ಲಿಕ್ ಎಕ್ಸಾಮ್ ಇಡಲ್ಲ. ನೀವು 3 ಸಲ ಬೇಕಾದ್ರೂ ಎಕ್ಸಾಮ್ ತಗೊಳ್ಳಿ, ಆ ಹುಡುಗ ಪ್ರಿಪೇರ್ ಆಗ್ಬಿಡ್ತಾನೆ. ಈ ವರ್ಷ ಈ ಎಕ್ಸಾಮಿನೇಷನ್ ಅಲ್ಲಿ 2 ತಗೊಳ್ತೀನಿ, ನೆಕ್ಸ್ಟ್ 2 ಸಬ್ಜೆಕ್ಟ್ ತಗೊಳ್ತೀನಿ, ಅದಾದ್ಮೇಲೆ 2 ಸಬ್ಜೆಕ್ಟ್ ತಗೊಳ್ತೀನಿ. ಇದ್ದಕ್ಕಿದ್ದಂಗೆ ಸರ್ಕಾರದಿಂದ ಪೇಪರ್ನಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ, ಇಲ್ಲ ಈ ವರ್ಷ 3 ಸಲ ಎಕ್ಸಾಮಿನೇಷನ್ ಕೊಡಲ್ಲ, ಬರೀ 2 ಸಲ ಅಂತ. ಕ್ರಿಯೇಟ್ ಎ ಬಿಗ್ ಕನ್ಫ್ಯೂಷನ್ ಮೇಡಮ್. ಸರ್ಕಾರನೂ ಕೂಡ ದಯವಿಟ್ಟು ಅಲ್ಲಿ ಯಾರ್ಯಾರು ಶಿಕ್ಷಣ ಇಲಾಖೆಗಳಲ್ಲಿ IAS ಅಧಿಕಾರಿಗಳಿದ್ದೀರೋ ಅಥವಾ ಕರ್ನಾಟಕ ಎಜುಕೇಶನ್ ಸರ್ವಿಸ್ ಅಧಿಕಾರಿಗಳಿದ್ದೀರೋ, ದಯವಿಟ್ಟು ನಿಮ್ಮ ಮನೆಯ ಮಕ್ಕಳು ಕೂಡ ಶಿಕ್ಷಣದ ವ್ಯವಸ್ಥೆಯಲ್ಲಿ ಇದ್ದಿದ್ರೆ ನೀವು ಇಂಥದ್ದೆಲ್ಲ ತರ್ತಾ ಇದ್ರ ಅನ್ನೋದ್ರ ಬಗ್ಗೆ ಗಮನ ಇಟ್ಕೊಂಡು ದಯವಿಟ್ಟು ಕಾನೂನನ್ನು ಮಾಡಿ. ಆಮೇಲೆ ಪ್ರಾಂಶುಪಾಲರುಗಳನ್ನ ಏನು ಶಿಕ್ಷಣ ಸಂಸ್ಥೆಗಳಲ್ಲಿ ದಯವಿಟ್ಟು ಪ್ರಾಂಶುಪಾಲರ ಕೆಲಸ ಮಾಡ್ಲಿಕ್ಕೆ ಬಿಡಿ. ಈಗ ನೀವು ಈಗ ಸರ್ಕಾರಿ ಶಾಲೆ ಇರ್ಬೋದು, ಮತ್ತೊಂದಿರ್ಬೋದು, ಈಗ ಯಾವುದೋ ಸೆನ್ಸಸ್ ಕಾರ್ಯಕ್ರಮಕ್ಕೆ ಯಾವುದು ಕೇಳಿದ್ರೂ ಶಿಕ್ಷಕರನ್ನ ಎಳ್ಕೊಂಡು ಹೋಗೋದು, ಮಾನಸಿಕ ಒತ್ತಡ ಅವ್ರಿಗೂ ಇರ್ತದೆ. ಈಗ ನಾವು ವಿ ಕೆನಾಟ್ ಬ್ಲೇಮ್ ಒನ್ ಸಿಂಗಲ್ ಏನು ಪ್ರೋಟೋಕಾಲ್ನ ನಾವು ಬೈಲಿಕ್ಕಾಗಲ್ಲ ಅಥವಾ ನಾವು ಅದ್ರ ಕಾರಣ ಕೊಡ್ಲಿಕ್ಕಾಗಲ್ಲ. ಎಲ್ಲರೂ ಕೂಡ ಇದಕ್ಕೆ ಸಮಾನವಾಗಿ ಮಕ್ಕಳ ಏಳಿಗೆಗಾಗಿ ನಿಷ್ಪಕ್ಷಪಾತವಾಗಿ ನಿಸ್ಪೃಹತೆಯಿಂದ ಅವ್ರ ಏಳಿಗೆಗೋಸ್ಕರ ನಾವು ಮಾಡಬೇಕಾಗ್ತದೆ. ಇದರ ಜೊತೆಗೆ ಇನ್ನೊಂದು ಪ್ರಶ್ನೆ ನಿಮ್ಗೆ ಬರ್ತೀನಿ ಮೇಡಮ್ ನಿಮ್ಮ ಹತ್ರ ನಾನು. ಸ್ಕೂಲ್ಗಳು ಕಮರ್ಷಿಯಲ್ ಆಗಿದ್ದಾವೆ, ಅನುಮಾನನೇ ಬೇಡ. 200%. ಬಟ್ ಕ್ಲಾಸ್ ರೂಮ್ಗಳು ಕಮರ್ಷಿಯಲ್ ಆಗೋದು ತುಂಬಾ ಡೇಂಜರ್. ಬಟ್ ಕ್ಲಾಸ್ ರೂಮ್ಗಳು ಕಮರ್ಷಿಯಲ್ ಆಗಿ ಟರ್ನ್ ಆಗ್ತಾ ಇದೆ ಅಂತ ಪೇರೆಂಟ್ಸ್ ಗಳು ಆರೋಪ ಮಾಡ್ತಾ ಇದ್ದಾರೆ. That should be avoided. ಹೋಮ್ವರ್ಕ್ ಮಾಡ್ಕೊ ಬಂದಿಲ್ಲ ನನ್ನ ಮಗ ಅಂದ್ರೆ 20 ರೂಪಾಯಿ ಫೈನ್. ಹೌದು. ಯೂನಿಫಾರ್ಮ್ ಹಾಕಿಲ್ಲ ಅಥವಾ ಇನ್ನೇನೋ ಸರಿಯಾಗಿ ನಡ್ಕೊಂಡಿಲ್ಲ ಅಂತ ಹೇಳಿದ್ರೆ 50 ರೂಪಾಯಿ ಫೈನ್. ಅಂತದ್ರ ಮಾನ್ಯತೆಯನ್ನ ಶಿಕ್ಷಣ ಸಂಸ್ಥೆಯ ಇಲಾಖೆಯ ಅಧಿಕಾರಿಗಳು ಇಮ್ಮಿಡಿಯೇಟ್ ಆಗಿ ಕ್ರಮ ತಗೊಳ್ಳೇಬೇಕು. ನನ್ನ ಪರ್ಸನಲ್ ಅನುಭವಕ್ಕೆ ಬಂದಿರೋದು ಇನ್ನೊಂದು ಹೇಳ್ತೀನಿ. ನನ್ನ ಕಸಿನ್ ಮಕ್ಕಳು 2 ಟ್ವಿನ್ಸ್ ಸ್ಕೂಲ್ಗೆ ಹೋಗ್ತಾರೆ. ಅವ್ರು ನೇರವಾಗಿ ಗಂಭೀರ ಆರೋಪ ಮಾಡ್ತಾರೆ, ಸ್ಕೂಲ್ಗಳಲ್ಲಿ ನಮ್ಮನ್ನ ನೋಡೋ ರೀತಿಯೇ ಬೇರೆ, ಬೇರೆಯವ್ರನ್ನ ನೋಡೋ ರೀತಿಯೇ ಬೇರೆ. ಕಾರಣ ಇಷ್ಟೇ, ಎಲ್ಲಿ ಸ್ಕೂಲ್ ಡೊನೇಷನ್ ಅನ್ನ ಹೊರತಾಗಿಯೂ ಸ್ಕೂಲ್ನ ಬೆಳವಣಿಗೆಗೆ ಫೀಸ್ ಅನ್ನ ಅಥವಾ ಹಣವನ್ನ ಕೊಡ್ತಾರೆ ಪೇರೆಂಟ್ಸ್ ಗಳು. ಫಿನಾನ್ಷಿಯಲಿ ಸ್ಟ್ರಾಂಗ್ ಇರ್ತಾರೆ, ಯಾರೋ ಬಿಸ್ನೆಸ್ ಮೆನ್ಗಳು, ಪ್ಲಾಂಟರ್ಸ್ಗಳು ಯಾರೋ ಇರ್ತಾರೆ, ಅವ್ರು ಕೊಡ್ತಾರೆ ಚೆನ್ನಾಗಿ. ಅಂತಹ ಮಕ್ಕಳನ್ನ ನೋಡ್ಕೊಳ್ಳೋದು ಬೇರೆ, ನಮ್ಗಳನ್ನ ಕನ್ಸಿಡರ್ ಮಾಡೋದು ಬೇರೆ. ಏನ್ ಫೀಸ್ ಇರುತ್ತೋ ಅದನ್ನ ಕೊಟ್ಟು ಹೋದ್ರೆ ನಮ್ಮನ್ನ ನೋಡೋದು ತುಚ್ಛವಾಗಿ. ಇದು ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಮಕ್ಕಳು ಗಮನಕ್ಕೆ ಬರ್ತಾ ಇದೆ. ಎಷ್ಟು ಡೇಂಜರ್ ಇದು. ಐ ವಿಲ್ ಇಂಟರ್ವ್ಯೂನ್ ಯುವರ್ ಸ್ಟೇಟ್ಮೆಂಟ್ ಮೇಡಮ್. ಇದನ್ನ ಪಾಲಕ ಪೋಷಕರೆಲ್ಲ ನೋಡ್ತಾ ಇರ್ತಾರೆ. ಐ ವಿಲ್ ಜಸ್ಟ್ ಸ್ಮಾಲ್ ಇಂಟರ್ವ್ಯೂನ್ ಮಾಡ್ತೀನಿ, ಡೋಂಟ್ ಥಿಂಕ್ ಅದರ್ವೈಸ್. ಈ ಸಮಸ್ಯೆಗಳು, ಈ ಡೊನೇಷನ್ಸ್ ತಗೊಳ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿದೆಯಲ್ಲ, ಅದು ಬಹುಶಃ ಬರೀ ಪ್ರತಿಷ್ಠಿತ ಸಂಸ್ಥೆಗಳ ಮಾತ್ರ ಆಗಿರುತ್ತೆ ಹೊರತು ಇವತ್ತಿನ ದಿವಸ ರೆಗ್ಯುಲರ್ ಇನ್ಸ್ಟಿಟ್ಯೂಷನಲ್ಲಿ ಫೀಸ್ ಈಸ್ ಓಪನ್ಲಿ ಡಿಸ್ಪ್ಲೇಡ್ ಆ್ಯಂಡ್ ಎವ್ರಿಬಡಿ ನೋಸ್ ವಾಟ್ ಈಸ್ ದಿ ಫೀಸ್. ಡೊನೇಷನ್ ತಗೊಳ್ಳುವಂಥ ಶಾಲೆಗಳಿಗೆ
ಪಾಲಕ್ ಪೋಷಕರು ದಯವಿಟ್ಟು ನೀವೇ ಧಿಕ್ಕಾರ ಹಾಕಿ. ಡೊನೇಷನ್ ಯಾಕೆ ಕೊಡ್ತೀರಿ? ಫೀಸ್ ತಗೊಳ್ಳಿ, ನಾವು ಕಟ್ತೀವಿ. ಡೊನೇಷನ್ ಅನ್ನು ದಯವಿಟ್ಟು ಕೊಡಬೇಡಿ. ಯಾಕೆ ಕೊಡ್ತಾರೆ ಸರ್, ಪೇರೆಂಟ್ಸ್? ಇದು ಹೌದು, ಪೇರೆಂಟ್ಸ್ ಬುದ್ಧಿ ಹೇಳ್ಬೇಕಾಗಿರೋದೆ. ಬಟ್ ಎಷ್ಟು ವಿಕೃತವಾಗಿ ಸ್ಕೂಲ್ಗಳು ಕೆಲವೊಂದು ಬೆಳೀತಾ ಇದಾವೆ ಸರ್. ಮಕ್ಕಳು ತಂದೆ ತಾಯಿ ಶ್ರೀಮಂತರಾಗಿದ್ರೆ ಅವ್ರನ್ನ ನೋಡ್ಕೊಳ್ಳೋ ರೀತಿ ಬೇರೆ. ನಮ್ದ್ರಲ್ಲಿ ಹಂಗಿರ್ಲಿಲ್ಲ. ನೀನ್ ಚೆನ್ನಾಗ್ ಓದ್ತೀಯಾ, ಅದನ್ನೇ ನಾನು ಆಗ್ಲೇ ಹೇಳಿದ್ದು, ಕಾರ್ಪೊರೇಟ್ ಕಲ್ಚರ್ ಈಗ ಒಂದು 10 ವರ್ಷದಿಂದ ಕಾರ್ಪೊರೇಟ್ ಕಲ್ಚರ್ಗಳು ಬರ್ತಾ ಇದೆ. ಎಲ್ಲೆಲ್ಲಿಯೂ ಫ್ರಾಂಚೈಸಸ್, ಎಲ್ಲೆಲ್ಲಿಯೂ ಬ್ರಾಂಚಸ್, ಅದನ್ನ ನಡೆಸ್ತಾ ಇರ್ತಕ್ಕಂಥ ಪರ್ಸನ್ಸ್ ಕೂಡ ಪ್ರತಿಷ್ಠಿತ ವ್ಯಕ್ತಿಗಳೇ ಅದನ್ನೆಲ್ಲ ನಡೆಸ್ತಾ ಇದ್ದಾರೆ. ಬೇಜಾರಾಗುತ್ತೆ ನಮಗೆ ಸ್ಕೂಲಿಗೆ ಹೋಗಕ್ಕೆ ಅಂತ ಕೇಳ್ತಾರೆ. ಆ ಪದ ಯೂಸ್ ಮಾಡಕ್ಕೂ ನನಗೆ ಎಲ್ಲೋ ಒಂದ್ ಕಡೆ ಬೇಜಾರಾಗತ್ತೆ. ಮುಂಚೆ ಶಿಕ್ಷಣ ಸಂಸ್ಥೆಯನ್ನ, ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅನ್ನ ಪ್ಯಾಷನ್ ಇರ್ತಕ್ಕಂಥ ವ್ಯಕ್ತಿಗಳು ಮಾತ್ರ ನಡೆಸ್ತಾ ಇದ್ರು. ಈಗ ಫ್ಯಾಷನ್ ಸಲುವಾಗೂ ಕೂಡ ಶಿಕ್ಷಣ ಸಂಸ್ಥೆಗಳನ್ನ ನಡೆಸ್ತಾ ಇದ್ದಾರೆ.